IPL 2026 ಬಗ್ಗೆ ರಾತ್ರಿ ಇಂತ ಅಪ್ಡೇಟ್ಸ್ ಬಂದಿದಾವೆ. ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ರಿಟೆನ್ಷನ್ ಇನ್ನು ಕೆಲವೇ ಗಂಟೆ ಬಾಕಿ ಇದೆ. ಬಿಗ್ ಅಪ್ಡೇಟ್ಸ್ ಬರ್ತವೆ, ಪ್ರತಿಯೊಂದು ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿನ್ನೆ ನೈಟ್ ಮುಂಬೈ ಇಂಡಿಯನ್ಸ್ ಅಫಿಷಿಯಲಿ 2 ಬಿಗ್ ಟ್ರೇಡ್ಸ್ ನ ಮಾಡಿದ್ದಾರೆ. ಇಟ್ಸ್ ಆನ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಟ್ರೇಡ್ಸ್. ಯಾಕೆಂದ್ರೆ ಫಸ್ಟ್ ಟ್ರೇಡ್ ಶಾರ್ದುಲ್ ಠಾಕೂರ್ದು ಒಂದು ಗುಡ್ ಟ್ರೇಡ್ ಆದ್ರೆ, ಸೆಕೆಂಡ್ ಟ್ರೇಡ್ ರುದ್ರಫರ್ಡ್ ಇಟ್ಸ್ ಅನ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀನಿ. ಯಾಕೆಂದ್ರೆ ರುದ್ರಫರ್ಡ್ ಲಾಸ್ಟ್ IPL 2025 ಅಲ್ಲಿ GT ಪರ ನಂಬರ್ 4 ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ GT ಮ್ಯಾನೇಜ್ಮೆಂಟ್ MI ಗೆ ಯಾಕೆ ಟ್ರೇಡ್ ಮಾಡಿದರೆ ಅದು ಅವರ ಒಪಿನಿಯನ್, ಅವರ ಪ್ಲಾನ್ಸ್ ಇದೆ. ನಮಗೆ ಮುಂದೆ IPL 2026 ಗೊತ್ತಾಗುತ್ತೆ. ಆದ್ರೆ ಮುಂಬೈಗೆ ಮಾತ್ರ ಇದು ಮೆಜೆಸ್ಟಿಕ್ ಟ್ರೇಡ್ ಗುರು. ಡೆಫಿನೆಟ್ ಆಗಿ ಮೈಟಿ ಮುಂಬೈ ಇಂಡಿಯನ್ಸ್ ಏನೋ ಪ್ಲಾನ್ಸ್ ನ ಮಾಡಿದರೆ. ಸೊ ಈ ಒಂದು ಟ್ರೇಡ್ ಇಂದ ಮುಂಬೈ ಇಂಡಿಯನ್ಸ್ ಆ ಒಂದು ಪ್ಲೇಯಿಂಗ್ 11 ಸೆಟ್ ಆಗಿದೆ. ಪ್ಲೇಯಿಂಗ್ 11 ಲುಕಿಂಗ್ ವೆರಿ ಗುಡ್. ಸೊ ಹಾಗಾದ್ರೆ ಮುಂಬೈದು ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ಕೇಳಿದ್ರೆ, ಓಪನಿಂಗ್ ಮಾಡ್ತಾರೆ ರೋಹಿತ್ ಮತ್ತು ರಿಕಲ್ಟನ್ ನಂಬರ್ 3 ಅಲ್ಲಿ, ಸೂರ್ಯಕುಮಾರ್ ಯಾದವ್ ನಂಬರ್ 4 ಅಲ್ಲಿ, ತಿಲಕ್ ವರ್ಮಾ ನಂಬರ್ 5 ಅಲ್ಲಿ ರುದ್ರಫರ್ಡ್ ಆಗಿ ಆಡ್ತಾರೆ. ಯಾಕಂದ್ರೆ ಅವರಿಗೆ ಆಸ್ ಎ ಫಿನಿಶರ್ ಆಗಿ ಆಡ್ತಾರೆ. ನೆಕ್ಸ್ಟ್ ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ಸ್ಯಾಂಡರೋ, ನಂಬರ್ 8 ಅಲ್ಲಿ ದೀಪಕ್ ಚಹರ್, ನಂಬರ್ 9 ಅಲ್ಲಿ ಟೆಂಟ್ ಬೋಲ್ಟ್, ನಂಬರ್ 10 ಅಲ್ಲಿ ಶಾರ್ದುಲ್ ಠಾಕೂರ್, ನಂಬರ್ 11 ಅಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮಂದಿರರು ಆಡ್ತಾರೆ. ಇಲ್ಲಿ ಠಾಕೂರ್ಗೆ ಡೆಫಿನೆಟ್ ಆಗಿ ಪ್ರಮೋಷನ್ ಕೊಡ್ತಾರೆ. ಇದು ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ IPL 2026 ಅಲ್ಲಿ ಪ್ಲೇಯಿಂಗ್ 11 ಆಲ್ಮೋಸ್ಟ್ ಸೆಟ್ ಆಗಿದೆ. ಸೊ ರುದ್ರಫರ್ಡ್ ಈಗ ಮುಂಬೈ ಇಂಡಿಯನ್ಸ್ ಟ್ರೇಡ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ವಿಲ್ ಜಾಕ್ಸ್ ಗೆ ಮುಂಬೈ ಇಂಡಿಯನ್ಸ್ ರಿಲೀಸ್ ಮಾಡೋದು ಕನ್ಫರ್ಮ್. ಈಗ ವಿಲ್ ಜಾಕ್ಸ್ ಮಿನಿ ಆಕ್ಷನ್ ಗೆ ಬಂದ್ರೆ ಏನು RCB ಟೀಮ್ ಅವರಿಗೆ ಬೈ ಮಾಡುತ್ತಾ ಅಂತ ಒಂದು ಬಿಗ್ ಕ್ವಶನ್. ಯಾಕಂದ್ರೆ ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಯಾವ ರೀತಿ ಕೆಲಸ ಮಾಡ್ತಾರೋ ಎಕ್ಸಾಕ್ಟ್ಲಿ ಸೇಮ್ ಟೈಪ್ ಆಫ್ ಪ್ಲೇಯರ್ ಅದು ವಿಲ್ ಜಾಕ್ಸ್. ಪಾಸ್ಟ್ ಅಲ್ಲಿ RCB ಪರ ಆಡಿದ್ದಾರೆ ವಿಲ್ ಜಾಕ್ಸ್. ಬಟ್ ನೋಡಬೇಕು RCB ಮ್ಯಾನೇಜ್ಮೆಂಟ್ ಇವರಿಗೆ ಏನಾದ್ರು ಬೈ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ CSK ಸಹ ಇವರಿಗೆ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ. ಆ ಒಂದು ನಂಬರ್ 6 ಅಥವಾ ನಂಬರ್ 5 ಆ ಒಂದು ಸ್ಲಾಟ್ ಗೆ ಇವರಿಗೆ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ. ಬಟ್ ನೋಡಬೇಕು ಆ ಒಂದು ಮಿನಿ ಆಕ್ಷನ್ ಇವರಿಗೆ ಯಾವ ಟೀಮ್ ಬೆಡ್ ಮಾಡುತ್ತೆ ಅಂತೇಳಿ. ಈಗ GT ಟೀಮ್ ರುದ್ರಫರ್ಡ್ ಗೆ ಮುಂಬೈ ಇಂಡಿಯನ್ಸ್ ಗೆ ಟ್ರೇಡ್ ಮಾಡಿದ್ರೆ ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ನಂಬರ್ 4 ಅಲ್ಲಿ GT ಪರ ನಂಬರ್ 4 ಅಲ್ಲಿ ಆಡ್ತಿದ್ರು. ಬಟ್ ಈಗ ನಂಬರ್ 4 ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಲೇಯರ್ ಎಂಟ್ರಿ ಕೊಡ್ತಾರೆ. ಯಾರಪ್ಪ ಅಂದ್ರೆ ಅದು ವಾಷಿಂಗ್ಟನ್ ಸುಂದರ್. ಸೊ ಡೆಫಿನೆಟ್ ಆಗಿ ಇಲ್ಲಿ GT ಅವ್ರದ್ದು ಟಾಪ್ 4 ಕನ್ಫರ್ಮ್ ಆಗಿದೆ. ಇಲ್ಲಿ ಶುಭ್ಮನ್ ಗಿಲ್ ಮತ್ತು ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಲ್ಲಿ ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ಜಾಸ್ ಬಟ್ಲರ್, ನಂಬರ್ 4 ಅಲ್ಲಿ ವಾಷಿಂಗ್ಟನ್ ಸುಂದರ್ ಡೆಫಿನೆಟ್ ಆಗಿ ಆಡ್ತಾರೆ. ಅವರ ಕ್ಯಾಲಿಬರ್ ನ ಆಲ್ರೆಡಿ ಪ್ರೂವ್ ಮಾಡಿದರೆ ಸುಂದರು. ಈಗ ಅದೇ ಒಂದು ರೀಸನ್ ಮೇಲೆ GT ಅವರು ರುದ್ರಫರ್ಡ್ ಗೆ ಬಿಟ್ಕೇಸಿ ಆ ಪ್ಲೇಸ್ ಅಲ್ಲಿ ವಾಷಿಂಗ್ಟನ್ ಸುಂದರ್ನ ಪೂರ್ತಿಯಾಗಿ ಯೂಸ್ ಮಾಡೋದು ಕನ್ಫರ್ಮ್. ಇದು ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಕನ್ಫರ್ಮ್ ಆಗಿದೆ. ಈಗ GT ಅವ್ರದ್ದು ಆಲ್ಮೋಸ್ಟ್ ಟಾಪ್ 4 ಕನ್ಫರ್ಮ್ ಆಗಿದೆ ಆ ಒಂದೇ ಒಂದು ಟ್ರೇಡ್ ಇಂದ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ, ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಇಂದ ಒಂದು ಸೂಪರ್ ಅಪ್ಡೇಟ್ ಬರ್ತಿದೆ. ಯಾವುದೇ ಕಾರಣಕ್ಕೂ ಸ್ಟಿಲ್ ಆ ಒಂದು ಟ್ರೇಡ್ ನ KKR ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ, ಗಿವ್ ಅಪ್ ಕೊಡ್ತಾ ಇಲ್ಲ. ಸ್ಟಿಲ್ ನಾಳೆ ಒಂದ್ ದಿವಸ ಟೈಮ್ ಇದೆ, ಅಲ್ಲಿವರೆಗೂ ನಾವು ಟ್ರೈ ಮಾಡ್ತೀವಿ ಅಂತೇಳಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾರಿಗಪ್ಪ ಅಂದ್ರೆ ಅದು KL ರಾಹುಲ್ ಅವರಿಗೆ KKR ಮ್ಯಾನೇಜ್ಮೆಂಟ್ ಆ ಒಂದು ಟ್ರೇಡ್ ಡಿಸ್ಕಷನ್ ಮತ್ತೆ ಓಪನ್ ಆಗಿದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ನಾಳೆ ದಿನ ಟೈಮ್ ಇದೆ, ಲಾಸ್ಟ್ ಡೆಡ್ ಲೈನ್ ಡೇಟ್ ಇದೆ. ಬಟ್ ಆ ಒಂದು ಡೇಟ್ ಆಗಿ ಏನು ಬೇಕಾದ್ರೂ ಆಗಬಹುದು. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸ್ಟೇ ಟ್ಯೂನ್ ಆಗಿರಿ. ಸೊ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಯಾಕಂದ್ರೆ ಯಾವುದೇ ರೀತಿಯಾದ ಅಪ್ಡೇಟ್ ಬಂದ್ರು ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ. ಸೊ ಆ ಒಂದು ಟ್ರೇಡ್ ಸಂಜು ಸ್ಯಾಮ್ಸನ್ ಮತ್ತು ರವೀಂದ್ರ ಜಡೇಜಾ, ಅದೇ ರೀತಿಯಾಗಿ ಸ್ಯಾಮ್ ಕರನ್ ಅವರ ಟ್ರೇಡ್ ಆಲ್ರೆಡಿ ಡನ್ ಆಗಿದೆ. ಪೇಪರ್ ವರ್ಕ್ ಡನ್ ಆಗಿದೆ, ಸೈನ್ ಆಗಿದೆ ಮತ್ತು ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಆಗಿದೆ. ಜಸ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡೋದೇ ಬಾಕಿ. ಬಟ್ ಯಾವ ಟೈಮ್ ಅಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೋ ವಿ ಡೋಂಟ್ ನೋ. ಬಂದ್ರೇನೋ ಡೆಫಿನೆಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮತ್ತು ಸಾಧ್ಯ ಆದ್ರೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಸ್ಟೇ ಟ್ಯೂನ್ ಆಗಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಯಾಕಂದ್ರೆ
ರಿಟೆನ್ಷನ್ ಬರ್ತಿದೆ, ಸಾಕಷ್ಟು ಅಪ್ಡೇಟ್ಸ್ ಬರ್ತಿದೆ ಗುರು. ಸೊ ಬೇಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ CSK ಟೀಮ್ದು ಆಲ್ರೆಡಿ ಟ್ರೇಡ್ ಡನ್ ಆಗಿದೆ. ಸಂಜು ಸ್ಯಾಮ್ಸನ್ CSK ಗೆ ಮತ್ತು CSK ಇಂದ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ RR ಗೆ ಟ್ರೇಡ್ ಆಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ RR ಆಲ್ರೆಡಿ KKR ಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ವಿಡಿಯೋನ ಪೋಸ್ಟ್ ಮಾಡೋಕೆ. ಯಾಕಂದ್ರೆ ರವೀಂದ್ರ ಜಡೇಜಾ RR ಗೆ ಎಂಟ್ರಿ ಕೊಡ್ತಾ ಇದೆ ಅಂತ ಆ ಒಂದು ವಿಡಿಯೋ ಪೋಸ್ಟ್ ಮಾಡಕ್ಕೆ ಅವರ ಮ್ಯಾನೇಜ್ಮೆಂಟ್ ಕಲ್ಕತ್ತಾಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು CSK ಮ್ಯಾನೇಜ್ಮೆಂಟ್ ಕಲ್ಕತ್ತಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಆ ಒಂದು ವೆಲ್ಕಮ್ ವಿಡಿಯೋನ ಪೋಸ್ಟ್ ಮಾಡೋಕೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸಂಜು ಸ್ಯಾಮ್ಸನ್ CSK ಗೆ ಎಂಟ್ರಿ ಕೊಟ್ರೆ ಇಟ್ಸ್ ಗೋಯಿಂಗ್ ಟು ಬಿ ಒಂದು ಸೂಪರ್ ಪ್ಲೇಯಿಂಗ್ 11 ಅಲ್ಲಿಯೂ ಸಹ ರೆಡಿ ಆಗ್ತಾ ಇದೆ. ಆ ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಸದ್ಯ ಇರುವಂತಹ CSK ಅಪ್ಡೇಟ್ ಈ ಒಂದು ಟ್ರೇಡ್ ಡೀಲ್ ಡನ್ ಆಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಸೂನ್ ವೆರಿ ಸೂನ್ ಬರುತ್ತೆ. ಇದು CSK ಟೀಮ್ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ LSG ಲಕ್ನೋ ಸೂಪರ್ ಜೆಂಟ್ ಟ್ರೇಡ್ ಬಗ್ಗೆ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಇದೆ. ಏನಪ್ಪಾ ಅಂದ್ರೆ LSG ಮ್ಯಾನೇಜ್ಮೆಂಟ್ ಆಲ್ ಸೆಟ್ SRH ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿದೆ ಮೊಹಮ್ಮದ್ ಶಮಿಗೆ ಟ್ರೇಡ್ ಮಾಡೋಕೆ. ಸೊ ಮೊಹಮ್ಮದ್ ಶಮಿಗೆ ಆಲ್ರೆಡಿ ಲಕ್ನೋ ಸೂಪರ್ ಜೆಂಟ್ ಟ್ರೇಡ್ ಮಾಡಿದರೆ ಅಂತೇಳಿ ಅಪ್ಡೇಟ್ ಇದೆ. ಬಟ್ ಈ ಒಂದು ಅಪ್ಡೇಟ್ ಸಹ ಯಾವ ಟೈಮಲ್ಲಿ ಬರ್ತೀವಿ ಗೊತ್ತಿಲ್ಲ. ಬಟ್ ಆಲ್ ಸೆಟ್ ಲಕ್ನೋ ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಶಮಿಗೆ ಟ್ರೇಡ್ ಮಾಡಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಈ ಒಂದು ಟ್ರೇಡ್ ಅಲ್ಲಿ DC ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಆಗಿದ್ರು. ಬಟ್ ಯಾಕೋ ಏನೋ ಗೊತ್ತಿಲ್ಲ, DC ಅವರು ಔಟ್ ಆಗಿದ್ರೆ ಈಗ ಲಕ್ನೋದವರು ಆಲ್ ಸೆಟ್ ಆ ಒಂದು ಟ್ರೇಡ್ ನ ಮಾಡಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ RCB ಟೀಮ್ ಇಂದ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ, RCB ಅಲ್ಲಿ ಆ ಒಂದು ಲೋಗೋ ಇತ್ತು ಕತರ್ ಏರ್ವೇ ಅಂತೇಳಿ, ಅದರ ಪ್ಲೇಸ್ ಗೆ ನೆಕ್ಸ್ಟ್ IPL 2026 ಅಲ್ಲಿ ನಥಿಂಗ್ ಅಂತೇಳಿ ಆ ಒಂದು ಸಿಂಬಲ್ ಬರುತ್ತೆ. ನಥಿಂಗ್ ಅಂತೇಳಿ ಯಾವ ಬ್ರಾಂಡ್ ದಪ್ಪ ಅಂತ ಕೇಳಿದ್ರೆ ಅದು ಸ್ಮಾರ್ಟ್ ಫೋನ್. ಲಾಸ್ಟ್ IPL 2025 ಅಲ್ಲಿ RCB ಜರ್ಸಿ ಮೇಲೆ ಕತರ್ ಏರ್ವೇಸ್ ಇದ್ದಿತ್ತು, ಅದನ್ನ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅದರ ಪ್ಲೇಸ್ ಗೆ ನೆಕ್ಸ್ಟ್ IPL 2026 ಅಲ್ಲಿ ಆ ಪ್ಲೇಸ್ ಗೆ ನಥಿಂಗ್ ಅಂತೇಳಿ ಆ ಒಂದು ಲೋಗೋ ಬರುತ್ತೆ RCB ಯ ಹೊಸ ಜರ್ಸಿ ಮೇಲೆ. ಇದು RCB ಟೀಮ್ ಅಪ್ಡೇಟ್. ನೆಕ್ಸ್ಟ್ RCB ಯ ಅಪ್ಡೇಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ IPL 2026 ಮಿನಿ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ರಸಿಕ್ದಾರ್ ಸಲಾಮು ಮತ್ತು ಯಶ್ ದಯಾಲು, ಅದೇ ರೀತಿಯಾಗಿ ಸ್ವಸ್ತಿಕ್ ಚಿಕರ ಮತ್ತು ಮಯಾಂಕ್ ಅಗರ್ವಾಲು, ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ಗೆ ರಿಲೀಸ್ ಮಾಡಿ ಅವರಿಗೆ ಬೈ ಬ್ಯಾಕ್ ಮಾಡಬೇಕಂದ್ರೆ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇದೆ ಅಂತೇಳಿ ಇನ್ಸೈಡ್ ರಿಪೋರ್ಟ್ ಇದೆ. ಬಟ್ ವಿ ಡೋಂಟ್ ನೋ, ಇದು ಮಾತ್ರ ಅಫಿಷಿಯಲ್ ಕನ್ಫರ್ಮೇಶನ್ ಅಲ್ಲ. ಬಟ್ ಜಸ್ಟ್ RCB ಇಂದ ಇನ್ಸೈಡ್ ಅಪ್ಡೇಟ್ ಬರ್ತಿದೆ. ಬಟ್ ಭುವನೇಶ್ವರ್ ಕುಮಾರ್ಗೆ ರಿಲೀಸ್ ಮಾಡಿದ್ರೆ ಮತ್ತೆ ನಮಗೆ ಭುವನೇಶ್ವರ್ ಕುಮಾರ್ ಸಿಗ್ತಾರಾ ಅಥವಾ ಇಲ್ಲೊಂದು ಡೌಟ್ ಇದೆ. ಬಟ್ ಸಮಥಿಂಗ್ 10 ಕೋಟಿ ಸಮಥಿಂಗ್ ಅವರು RCB ಗೆ ಬಂದ್ರು. ಬಟ್ ಅವರಿಗೆ ಬಿಟ್ರೆ ಕಡಿಮೆ ಪ್ರೈಸ್ ಗೆ ಬೈ ಬ್ಯಾಕ್ ಮಾಡುವಂತ ಚಾನ್ಸ್ ಸಿಗುತ್ತಾ? ಹೌದು, ಏಜ್ ಆಗ್ತಾ ಬರ್ತದೆ. RCB ಮ್ಯಾನೇಜ್ಮೆಂಟ್ ಅವರಿಗೆ ಸಹ ಒಂದು ಬ್ಯಾಕಪ್ ಪ್ಲೇಯರ್ ಅನ್ನು ನೋಡ್ಲೇಬೇಕಾಗುತ್ತೆ. RCB ಮ್ಯಾನೇಜ್ಮೆಂಟ್ ಇದೊಂದು ಸ್ಮಾರ್ಟ್ ಮೂವ್ ಆಗುತ್ತಾ ಅಥವಾ ಏನಾದ್ರು ಡಿಸಾಸ್ಟರ್ ಆಗುತ್ತಾ ಅಂತ ವೇಟ್ ಮಾಡೋಣ. ಬಟ್ ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್ಗೆ ಬಿಡೋದು ಸರಿಯಲ್ಲ ಈ ಟೈಮ್ ಅಲ್ಲಿ. ಇಫ್ ಸಪೋಸ್ ಬಿಟ್ರೆ ಅವರಿಗೆ ಬೇರೆ ಟೈಮ್ ಬೈ ಮಾಡೋದು ಕನ್ಫರ್ಮ್. ಲಾಸ್ಟ್ IPL 2025 ಅಲ್ಲಿ ಹೌದು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಮ್ಯಾನೇಜ್ಮೆಂಟ್ ಗೆ ಇನ್ನೊಂದು ಚಾನ್ಸ್ ಕೊಡ್ಲೇಬೇಕು ಭುವನೇಶ್ವರ್ ಕುಮಾರ್ಗೆ. ಅವರಿಗೆ ಬಿಡ್ನೋ ಅವರಿಗೆ ಬೈ ಬ್ಯಾಕ್ ಮಾಡಲೇಬೇಕು. ಆದ್ರೆ ಬೈ ಬ್ಯಾಕ್ ಮಾಡಿದ್ರೆ ಅವರು ಎಷ್ಟು ಕೋಟಿಗೆ ಸಿಗ್ತಾರ ಗೊತ್ತಿಲ್ಲ, ಇಷ್ಟಕ್ಕೆ ಅವರು ಸಿಗ್ತಾರ ಇಲ್ಲ ಗೊತ್ತಿಲ್ಲ. ಸೊ RCB ಫ್ಯಾನ್ಸ್ ನೀವೇನಂತೀರಾ? ಭುವನೇಶ್ವರ್ ಕುಮಾರ್ಗೆ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ರಿಲೀಸ್ ಮಾಡಬೇಕಾ ಅಥವಾ ರಿಟರ್ನ್ ಮಾಡ್ಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ RCB ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ IPL 2026 ರಿಟೆನ್ಷನ್ ನಾಳೆ ಡೆಡ್ ಲೈನ್ ಡೇಟ್ ಇದೆ. 5 ಗಂಟೆ ಅಥವಾ 5:30 ನಮಗೆ ಎಲ್ಲಾ ಟೀಮ್ದು ರಿಟೆನ್ಷನ್ ಲಿಸ್ಟ್ ಬರುತ್ತೆ. ಆದ್ರೆ ಇಲ್ಲಿ ನಮ್ಮ BCCI ಕ್ಲಿಯರ್ ಆಗಿ ಎಲ್ಲಾ IPL ಟೀಮ್ಗೆ ಒಂದು ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು 3 ಗಂಟೆ ಒಳಗಡೆ ನಿಮ್ಮ ರಿಟೆನ್ಷನ್ ಲಿಸ್ಟ್ ಅನ್ನು ನಮಗೆ ಸಬ್ಮಿಟ್ ಮಾಡಿ ಅಂತೇಳಿ ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ. 3 ಗಂಟೆಗೆ ಎಲ್ಲಾ ಟೀಮ್ದರು ನಮ್ಮ BCCI ಆ ಒಂದು ಲಿಸ್ಟ್ ನ ಹ್ಯಾಂಡ್ ಓವರ್ ಮಾಡ್ತಾರೆ. ಆದ್ರೆ ನಮಗೆ ಅಫಿಷಿಯಲ್ ಗೊತ್ತಾಗೋದು 5 ಗಂಟೆಗೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ. ಸೊ ಗೆಟ್ ರೆಡಿ ಪ್ರತಿಯೊಬ್ಬ IPL ಫ್ಯಾನ್ಸ್, ನಾನು ಅಪ್ಡೇಟ್ ನ ಕೊಡ್ತೀನಿ. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಡೌಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.